ಮಾರಿಕಾಂಬಾ ದೇವಾಲಯದ ಆವರಣದಲ್ಲಿ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೇಲ್ಮರವತ್ತೂರು ಉಪಾಧ್ಯಕ್ಷರಾದ ಮರವೂರ್ ಚಿನ್ನವರ್ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಉಪಾಧ್ಯಕ್ಷರಾದ ಮರವೂರ್ ಚಿನ್ನವರವರು, ಕೋಲಾರದ ಗಂಜಿ ಮೆರವಣಿಗೆ ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿ ನಡೆದುದನ್ನ ಭಕ್ತರಿಂದ ಮಾಹಿತಿ ಪಡೆದುಕೊಂಡು ಕೋಲಾರಮ್ಮನ ನಾಡಿನಲ್ಲಿ ನಡೆಯುವ ಜ್ಯೋತಿಗೆ ಖುದ್ದಾಗಿ ಆಗಮಿಸಿ ಸಂಭ್ರಮಿಸುತ್ತಿರುವುದಾಗಿ ತಿಳಿಸಿದರು. ಮೇಲ್ಮರವತ್ತೂರು ಆದಿಪರಾಶಕ್ತಿ ಶಕ್ತಿಪೀಠಕ್ಕೆ ಪರ್ಯಾಯ ಯಾವುದೂ ಇದುವರೆಗೂ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ. ಹೀಗಾಗಿ ಭಕ್ತರು ಜಿಲ್ಲಾಧ್ಯಕ್ಷ ಶಕ್ತಿ ಪಿವಿಸಿ ಕೃಷ್ಣಪ್ಪ ನೇತೃತ್ವದಲ್ಲಿ ಪೀಠಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದುಕೊಂಡು ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂದರು. ಉತ್ತಮ ಕಾರ್ಯಕ್ರಮ ಮಾಡಿದ್ದೀರಾ, ಯಶಸ್ವಿ ಆಗಿದೆ ಅಂತ ಭಾವಿಸ್ತೀವಿ ನಾವು. ಇದ್ರ ಬಗ್ಗೆ ಇದಕ್ಕೆ ತೊಂದರೆ ಕೊಟ್ಟರು ತಂದರು ಅದ್ರ ಬಗ್ಗೆ ಸ್ವಲ್ಪ ಮತ್ತು ಅದೊಂದು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ. ಅಂದರೆ ಇದ್ರ ಬಗ್ಗೆ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟರು ಅಂತಂದರೆ ಈಗ ಏನು ಇವತ್ತು ಆಧ್ಯಾತ್ಮಿಕ ಮೇಲ್ಮರವತ್ತೂರು ಆಧ್ಯಾತ್ಮಿಕ ಜ್ಯೋತಿಯನ್ನು ಬೆಳೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇರುಮುಡಿ ಆದ ನಂತರ ವರ್ಷವೂ ಮಾಡುವಂಥ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ 2-3 ವರ್ಷಗಳಿಂದ ಕರ್ನಾಟಕದವರು ಮೇಲ್ಮರವತ್ತೂರು ಸಿದ್ಧಪೀಠದ ಉಪಾಧ್ಯಕ್ಷರನ್ನ ಎಲ್ಲೋ ಒಂದು ಕಡೆ ಗಮನ ಸರಿಯಾಗಿ ಹರಿಸಿರಲಿಲ್ಲ. ಕಾರಣ ಏನಂತಂದರೆ ಇಷ್ಟೇ, ನೀವು ಪಡ್ಕೊಳ್ತಕ್ಕಂಥ ಮರವತ್ತೂರಿನಲ್ಲಿ ನಡೆಸತಕ್ಕಂಥ ಸಿದ್ಧಪೀಠ ತಮಿಳುನಾಡು ನಡೆಸತಕ್ಕಂಥ ಚಿತ್ರಪೀಠಕ್ಕೆ ಇಡೀ ರಾಜ್ಯ ರಾಷ್ಟ್ರದಿಂದ ಬರ್ತಾರೆ ಭಕ್ತರು ಮೇಲ್ಮರವತ್ತೂರಿಗೆ. ನೀವು ಅದನ್ನ ಅಮ್ಮನ ಸೇವೆಯಲ್ಲಿದ್ದಂಥವರು ಅಮ್ಮನಿಗೆ ದ್ರೋಹ ಮಾಡ್ತಂಥ ಜನ, ಕೆಂಪು ಬಟ್ಟೆ ಹಾಕೊಂಡು ದ್ರೋಹ ಮಾಡ್ತಂಥ ಜನ, ನೀವು ಯಾವ್ಯಾವ ರೀತಿಯಲ್ಲಿ ಇದ್ದೀರಿ ಅಂತ ನಿಮ್ಮ ಬಣ್ಣ ಇನ್ನು ಮುಂದೆ ಗೊತ್ತಾಗ್ತದೆ. ಕೆಲವರು ಮಾತ್ರ ನೀವೇ ವಾಟ್ಸಪ್ಪಲ್ಲಿ ಕೆಂಪು ಬಟ್ಟೆ ಹಾಕೊಂಡಾಗ ಹೆಂಗಿರ್ತೀರಿ, ಕೆಂಪು ಬಟ್ಟೆ ಬಿಟ್ಟು ಯಾವ ರೀತಿ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೀರಿ ಅನ್ನೋದನ್ನ ಭಕ್ತಾದಿಗಳು ಜನರೇ ನೋಡಿದ್ದಾರೆ.